ಬಾಗಲಕೋಟೆಯಲ್ಲಿ ಡೀಸೆಲ್ ಸ್ಮಗ್ಲಿಂಗ್ ಆರೋಪ ವಿಚಾರ ಅಕ್ರಮ ಬಯಲಿಗೆಳೆದ ವ್ಯಕ್ತಿಗೆ ಗ್ಯಾರೇಜ್ ಹುಡುಗರಿಂದ ಧಮಕಿ ಹಾಕೋ ಕೆಲಸ ಮಾಡಲಾಗಿದೆ. ಲೋಕಾಪುರ ಹೊಲವಲಯದ ಗ್ಯಾರೇಜ್ ಒಂದರಲ್ಲಿ ಅಕ್ರಮ ನಡೀತಾ ಇತ್ತು. ಅಕ್ರಮದ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ರು ಲೋಕಣ್ಣ ಕತ್ತಿಗೆ ಧಮಕಿ ಹಾಕಲಾಗಿದೆ ಎಂಬ ವಿಡಿಯೋ ಲಭ್ಯ ಆಗಿದೆ. ಇಷ್ಟಾದ್ರೂ ಕಣ್ಮುಚ್ಚಿ ಕುಳಿತಿರುವ ಅಗ್ನಿಶಾಮಕ ಇಲಾಖೆ ಸೇರಿದಂತೆ ತೆರಿಗೆ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳು ಈ ಹಿಂದೆ ದಂಧೆ ಬಗ್ಗೆ ಪೊಲೀಸರ ಗಮನಕ್ಕೆ ತಂದಿದ್ರು ಕೂಡ ನಿರ್ಲಕ್ಷ್ಯ ವಹಿಸಲಾಗಿತ್ತು. ದೂರು ನೀಡಿ 2 ದಿನ ಕಳೆದ್ರೂ ಎಫ್ಐಆರ್ ದಾಖಲಿಸಿಲ್ಲ. ನಮ್ಮ ವ್ಯಾಪ್ತಿಗೆ ಇದು ಬರಲ್ಲ ಅಂತ ಹೇಳಿ ನುಡಿಸಿಕೊಳ್ಳೋ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರಂತೆ. ಈ ಬಗ್ಗೆ ಸುದ್ದಿ ಪ್ರಸಾರವಾಗ್ತಾ ಇದ್ದಂತೆ ಶೆಡ್ಡು ಟ್ಯಾಂಕರ್ಗಳು ನಾಪತ್ತೆಯಾಗಿದೆ. ಆ ಬಳಿಕ ದಂಧೆ ನಡೀತಾ ಇದ್ದ ಸ್ಥಳಕ್ಕೆ ಭೇಟಿ ನೀಡಿದ್ರು ಪೊಲೀಸರು. ಹಾಗಾದ್ರೆ ಲೋಕಣ್ಣ ಕತ್ತಿಗೆ ಧಮಕಿ ಹಾಕಿದ್ದು ನಿಜ ಅಂತಾದ್ರೆ ಅವರೆಲ್ಲ ಯಾರು, ಯಾವ ಕಾರಣಕ್ಕೆ ಲೋಕಣ್ಣ ಜೊತೆ ವಾಗ್ವಾದ ನಡೀತು ಅನ್ನೋದು ಪ್ರಶ್ನೆ. ಗಾಡಿ ಅಲ್ರಿ ನೀನ್ ಮಾಡವ ಏನ್ ಮಾಡಕೋರಿ ನಾನು ಗೊತ್ತಿದ್ದೆ ಇವ್ರು ಹೋದ್ರೆ ಗಾಡಿ ನೋಡಕ್ ಬರತ್ತಿರ್ಬೇಕು ನೋಡಿ ಯಾರು ನೋಡ. ನಾನು ಹೇಳಿ ನಿಮಗೆ ಯಾರು ಸರಿ ನಮ್ಮ ಆಫೀಸರ್ ಕಂಪ್ಲೇಂಟ್ ಕೊಡೋಣಾಗತ್ತಾನ ಹೇಳಿನ ಇಲ್ಲಿ ಇದನ್ನ ಮಾಡ್ಬೇಡ್ರಿ ನೀವ್ ಅತ್ತೆ ಹೇಳಿದ್ರು ಮತ್ ನೀವ್ ಯಾಕೆ ಮಾಡತ್ತೀರಿ? ನಾ ಹೇಳಿ ಗಾಡಿ ಅಲ್ರಿ ನೀನ್ ಮಾಡವ ಏನ್ ಮಾಡಕೋರಿ ನಿಮ್ಗಂದ್ರಿ ನಾನು ಗೊತ್ತಿದ್ದೆ ಇವ್ರು ಹೋದ್ರೆ ಗಾಡಿ ನೋಡಕ್ ಬರತ್ತಿರ್ಬೇಕು ನೋಡಿ ಯಾರು ನೋಡ. ನಾನು ಹೇಳಿ ನಿಮಗೆ ಯಾರು ಸರಿ ನಮ್ಮ ಆಫೀಸರ್ ಕಂಪ್ಲೇಂಟ್ ಕೊಡೋಣಾಗತ್ತಾನ ಹೇಳಿನ ಇಲ್ಲಿ ಇದನ್ನ ಮಾಡ್ಬೇಡ್ರಿ ನೀವು. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗುರು ಹಿರೇಮಠ. ಈ ಪ್ರಕರಣದಲ್ಲಿ ಇಲ್ಲಿವರೆಗೂ ಆಕ್ಷನ್ ಅಂತೂ ಆಗಿಲ್ಲ, ಆದ್ರೆ ಧಮಕಿ ಹಾಕೋದು ಇದೆಲ್ಲ ನಡೀತಾ ಇದೆ. ಯಾರು ಧಮಕಿ ಹಾಕಿದ್ರು, ಯಾವ ಕಾರಣಕ್ಕೋಸ್ಕರ ಹಾಕಿದ್ರು? ನಿಜಕ್ಕೂ ನೀತಿ ಅಂದ್ರೆ ಬೆಳಗಾವಿ ಮಾದರಿಯಲ್ಲಿ ಡೀಸೆಲ್ ಸಪ್ಲೈ ಆಗ್ತಾ ಇದೆ ಅನ್ನುವಂತ ಆರೋಪವನ್ನ ಕೂಡ ಲೋಕಣ್ಣ ಕತ್ತಿ ಅವರು ಕೂಡ ಮಾಡಿದ್ರು. ಅಂದ್ರೆ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಲೋಕಾಪುರ ಪಟ್ಟಣ ವ್ಯಾಪ್ತಿಗೆ ಹೊಂದಿಕೊಂಡಿರ್ತಕ್ಕಂತ ಯಾದವಾಡ್ ರಸ್ತೆ ಏನಿದೆ, ಆ ರಸ್ತೆ ಪಕ್ಕದಲ್ಲಿ ಡೀಸೆಲ್ ಸ್ಮಗ್ಲಿಂಗ್ ಆಗ್ತಾ ಇದೆ ಅನ್ನೋದರ ಸಂಬಂಧಪಟ್ಟಂತೆ ಅಲ್ಲಿಯ ಸ್ಥಳೀಯ ಪೊಲೀಸರಿಗೂ ಕೂಡ ಮಾಹಿತಿಯನ್ನ ಕೂಡ ನೀಡಿದ್ರು. ಮುಧೋಳ ಸಿಪಿಐಗೆ ಕಳೆದ 2 ತಿಂಗಳ ಹಿಂದೆನೆ ನಾನು ಮಾಹಿತಿ ನೀಡಿದ್ದೇನೆ ಅನ್ನುವಂಥದ್ದನ್ನ ಅಲ್ಲಿ ಸ್ವತಃ ಲೋಕಣ್ಣ ಕತ್ತಿ ಅವರು ತಮ್ಮ ಪೆಟ್ರೋಲ್ ಪಂಪ್ ಪಕ್ಕದಲ್ಲೇ ಇರೋದ್ರಿಂದ ಒಂದು ಆರೋಪವನ್ನ ಕೂಡ ಮಾಡಿದ್ರು. ಅದು ಯಾವುದೇ ರೀತಿಯಾಗಿ ಕ್ರಮ ಆಗದೆ ಇದ್ದಲ್ಲಿ ಮಾಧ್ಯಮಗಳ ಮುಂದೆ ಒಂದು ಇದಕ್ಕೆ ನ್ಯಾಯ ಸಿಗತ್ತೆ ಅನ್ನೋ ನಿಟ್ಟಿನಲ್ಲಿ ಮಾಧ್ಯಮ ಮುಂದೆಗಡೆ ಬರ್ತಾರೆ. ಅದಾದ ಬಳಿಕ ಲೋಕಣ್ಣ ಕತ್ತಿ ಅವರು ಅಲ್ಲಿ ಏನು ಮಾಧ್ಯಮದವರನ್ನ ಕರೆಸಿದ ನಂತರದಲ್ಲಿ ಒಂದು ವಾಗ್ವಾದ ಕೂಡ ಆಗತ್ತೆ. ಈ ಪಟ್ಟಣದ ಏನು ಶೆಡ್ ಏನೇ ನಡೀತಾ ಇದೆ ಇದರ ಸಂಬಂಧಪಟ್ಟಂತೆ ಧಮಕಿ ಹಾಕುವಂತವನ್ನ ಕೆಲಸವನ್ನ ಮಾಡ್ತಾರೆ. ಯಾರು ಹೇಳಿದ್ದಾರೆ ಅನ್ನುವಂಥದ್ದನ್ನ ಅಲ್ಲಿ ಸ್ವತಃ ಲೋಕಣ್ಣ ಕತ್ತಿ ಅವರು ಅವ್ರ ಜೊತೆ ವಾಗ್ವಾದವನ್ನ ಕೂಡ ಮಾಡ್ತಾರೆ. ಅಂದ್ರೆ ಇದೇ ಸಂದರ್ಭದಲ್ಲಿ ಈ ರೀತಿ ಆಗ್ತಾ ಇದೆ, ಇದು ನೀವು ಕೂಡ್ಲೇ ಬಂದ್ ಮಾಡ್ಬೇಕಂತೂ ಕಳೆದ 15 ದಿನಗಳ ಹಿಂದೆ ನಾನು ಹೇಳಿದ್ದೆ. ಆದ್ರೆ ನೀವು ಈವರೆಗೂ ಕೂಡ ಬಂದ್ ಮಾಡಿಲ್ಲ. ಅಂದ್ರೆ ಈಗ 3.5 ತಿಂಗಳಾದ್ರೂ ಕೂಡ ನೀವು ಇದೇ ರೀತಿ ಮುಂದುವರಿಸ್ತಾ ಇದ್ದೀರಿ. ಈ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆ SP ಅವರಿಗೂ ಕೂಡ ನಾ ಮಾಹಿತಿ ನೀಡಿದ್ದೇನೆ ಅನ್ನುವಂಥದ್ದನ್ನ ಸ್ವತಃ ಲೋಕಣ್ಣ ಕತ್ತಿ ಅವರು ಹೇಳಿದ್ರು ಕೂಡ ಅವರು ಏಕಾಏಕಿ ಬಂದ್ ಮಾಡೋದಿಲ್ಲ. ಹೀಗಾಗಿ ಅಲ್ಲಿ ಶೆಡ್ ಅಲ್ಲಿ ಡೀಸೆಲ್ ಸಪ್ಲೈ ಮಾಡಿ 2 HP ಪೆಟ್ರೋಲ್ 2 HP ಏನು ಮೋಟರ್ ಇದೆ, ಆ ಮೋಟರ್ ಇಂದ ಡೀಸೆಲ್ ಅನ್ನ ಬೇರೆ ಅಲ್ಲಿರ್ತಕ್ಕಂತ 300ಕ್ಕೂ ಅಧಿಕ ವಾಹನಗಳಿಗೆ ಸಪ್ಲೈಯನ್ನ ಕೂಡ ಮಾಡ್ತಾರೆ. ಆದ್ರೆ ಇವೆಲ್ಲವನ್ನ ನೋಡೋದಾದ್ರೆ ಪೊಲೀಸ್ ಇಲಾಖೆಗೆ ತಿಳಿಸಿದ ನಂತರದಲ್ಲಿ ಅಲ್ಲಿ ಶೆಡ್ ಅನ್ನ ತೆರವು ಮಾಡ್ತಾರೆ. ಅಲ್ಲಿ ಇರ್ತಕ್ಕಂತ ವಾಹನ ಕೂಡ ಇರೋದಿಲ್ಲ, ಅಲ್ಲಿ ಯಾವುದೇ ರೀತಿ ಶೆಡ್ ಇರಲ್ಲ, ಅಲ್ಲಿ ವಾಹನವೂ ಕೂಡ ಇರಲ್ಲ. ಎಲ್ಲವೂ ಕೂಡ ತೆರವು ಆದ ನಂತರ ಪೊಲೀಸರು ಭೇಟಿ ಕೊಡ್ತಾರೆ. ಭೇಟಿ ಕೊಟ್ಟು ಅಲ್ಲಿಯ ಫೋಟೋಗಳನ್ನ ಕೂಡ ಲೋಕಣ್ಣ ಕತ್ತಿ ಅವರಿಗೆ ಹಾಕ್ತಾರೆ. ಆದ್ರೆ ಇಲ್ಲಿ ಪ್ರಮುಖವಾಗಿ ಎಲ್ಲವೂ ಕೂಡ ಸರಿ ಇದ್ರೆ ಈ ಶೆಡ್ ಅನ್ನ ತೆರವು ಮಾಡ್ಬೇಕಾಗಿತ್ತು ಯಾಕೆ? ಮತ್ತೆ ಇದರ ಹಿಂದೆ ಹತ್ತಾರು ಅನುಮಾನಗಳು ಕೂಡ ವ್ಯಕ್ತವಾಗ್ತಿರುವಂತದ್ದು. ಇದು ಡೀಸೆಲ್ ಸ್ಮಗ್ಲಿಂಗ್ ಆಗದೆ ಇದ್ರೆ ಇವರು ಯಾಕೆ ಏಕಾಗಿ ಶೆಡ್ ಅನ್ನ ತೆರವು ಮಾಡಿದ್ರು, ಮತ್ತೆ ಧಮಕಿ ಹಾಕುವಂತ ಕೆಲಸವನ್ನ ಯಾಕೆ ಮಾಡಿದ್ರು ಅನ್ನುವಂಥದ್ದು ಲೋಕಣ್ಣ ಕತ್ತಿ ಅವರು ಈಗಾಗಲೇ ದೂರನ್ನ ಕೂಡ ಮಾಡಿದ್ದಾರೆ. ದೂರು ಸಲ್ಲಿಕೆ ಆದ್ರೂ ಕೂಡ ಕಳೆದ 2 ದಿನಗಳಿಂದ ದೂರನ್ನ ಸಲ್ಲಿಕೆ ಮಾಡಿದ್ರು ಕೂಡ ಇಲ್ಲಿವರೆಗೂ FIR ಆಗಿಲ್ಲ. ಈ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿ ಲೋಕಣ್ಣ ಕತ್ತಿ ಅವರು ನನಗೆ ನ್ಯಾಯ ಸಿಗಬೇಕು, ಇದರ ಹಿಂದೆ ಯಾರಿದ್ದಾರೆ ಅವರ ಸಂಪೂರ್ಣವಾಗಿ ಈಗಾಗಲೇ ಏನು ನವನೀತಾ ಮುಳುಗುಂದ್ ಅಂತಕ್ಕಂತ ಏನು ಗಾಡಿ ಏನಿದೆ ಅದು 12 ವೀಲರ್ ಗಾಡಿ ಇದ್ರು ಕೂಡ K29 C2197 ಅಂತಕ್ಕಂತ ಗಾಡಿ ಏನಿದೆ ಆ ಗಾಡಿಗೆ ಸಂಬಂಧಪಟ್ಟಂತೆ ವಿಚಾರಣೆ ಮಾಡಬೇಕು. ಆ ಸಂಬಂಧಪಟ್ಟಂತೆ ಯಾರು ಆ ಹೆಸರಿನಲ್ಲಿ ಗಾಡಿ ಇದೆ ಅವರ ಮೇಲೆ FIR ಕೂಡ ಉಲ್ಲೇಖ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ
ಈಗ ಲೋಕಣ್ಣ ಕತ್ತಿ ಅವರು ಕೂಡ ಒಂದು ದೂರನ್ನ ಕೂಡ ಲೋಕಾಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲು ಮಾಡಿದ್ದಾರೆ. ಆದ್ರೆ Okay. 2 ದಿನಗಳಿಂದ ಇನ್ನೂ ಕೂಡ FIR ಆಗಿಲ್ಲ. ಇದರ ಹಿಂದೆ ಯಾರಿದ್ದಾರೆ, ಇದರ ಹಿಂದೆ ಪೊಲೀಸ್ ಇಲಾಖೆ ಅವರಿಗೆ ಕೈ ಜೋಡಿಸ್ತಾ ಅನ್ನುವಂತ ಹಲವಾರು ಒಂದು